ಸ್ನೇಹಿತರೆ, ಕೋಪಗೊಂಡಿದ್ದ ಡುಪ್ಲೆಸಿಸ್ ಅವರು ಮೈದಾನದ ಮಧ್ಯದಲ್ಲಿ ಶಿವಮ್ ದುಬೆಯೊಂದಿಗೆ ಜಗಳವಾಡುತ್ತಿದ್ದಾಗ ಅಲ್ಲಿಗೆ ಬಂದ ವಿರಾಟ್ ಕೊಹ್ಲಿ ಅವರು ಕೂಡ ಕೋಪಗೊಂಡು ಶಿವಮ್ ದುಬೆ ಅವರಿಗೆ ಬೆದರಿಕೆ ಹಾಕಿದರು. ನಡು ಮೈದಾನದಲ್ಲಿ ಈ ಮೂವರು ಆಟಗಾರರು ಜಗಳವಾಡುತ್ತಿದ್ದನ್ನು ನೋಡಿ ಮೈದಾನದಲ್ಲಿ ಕುಳಿತಿದ್ದ MS ಧೋನಿ ಅವರು ಕೂಡ ಶಾಕ್ ಆದರು. ನಂತರ ಕೋಪಗೊಂಡ ಶಿವಮ್ ದುಬೆ ಅವರು ಕೂಡ ಇದಕ್ಕೆ ನೀಡಿದರು ತಕ್ಕ ಉತ್ತರ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಚೆನ್ನೈ, RCB ಹಾಗೂ ಮುಂಬೈನಲ್ಲಿ ಯಾವ ತಂಡ ಈ ಬಾರಿಯ ಚಾಂಪಿಯನ್ ಆಗುತ್ತದೆ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಚೆನ್ನೈ ಹಾಗೂ RCB ನಡುವೆ ನಡೆದ IPL 2024ರ ಓಪನಿಂಗ್ ಪಂದ್ಯ ರೋಮಾಂಚನಕಾರಿಯಾಗಿರುತ್ತದೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು. ಆದರೆ RCB ತಂಡ ಚೆನ್ನೈ ಮುಂದೆ ಈ ರೀತಿಯಾಗಿ ಶರಣಾಗುತ್ತದೆ ಎಂದು ಯಾರು ಭಾವಿಸಿರಲಿಲ್ಲ. ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ RCB ತಂಡದ ಬ್ಯಾಟಿಂಗ್ ಲೈನ್ಅಪ್ ಸಂಪೂರ್ಣವಾಗಿ ನಾಶವಾಯಿತು ಮತ್ತು ಮೊದಲು ಬ್ಯಾಟಿಂಗ್ ಮಾಡುವ RCBಯ ನಿರ್ಧಾರ ಕೆಟ್ಟದಾಗಿ ಸಾಬೀತಾಯಿತು. ಹಾಗೂ ಅಷ್ಟೇ ಅಲ್ಲದೆ ಬೌಲಿಂಗ್ ಮಾಡಲು ಬಂದಾಗ RCB ತಂಡದ ಬೌಲರ್ಗಳು ಹಿಗ್ಗಾಮುಗ್ಗಾ ಹೊಡೆಸಿಕೊಳ್ಳುವ ಮೂಲಕ ಹೆಚ್ಚು ರನ್ ನೀಡಿದರು. ಇದೇ ಮಧ್ಯೆ RCBಯ ನಾಯಕ ಶಿವಮ್ ದುಬೆ ಅವರೊಂದಿಗೆ ಜಗಳವಾಡುತ್ತಾ ಕಾಣಿಸಿಕೊಂಡರು. ಈ ಜಗಳಕ್ಕೆ ಕಾರಣವೇನೆಂದು ತಿಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ RCB ತಂಡ 6 ವಿಕೆಟ್ ಅನ್ನು ಕಳೆದುಕೊಂಡು 173 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ನಂತರ ಈ ಗುರಿಯನ್ನು ಬೆನ್ನಟ್ಟಲು ಬಂದ ಚೆನ್ನೈ ತಂಡದ ಪ್ರತಿ ಬ್ಯಾಟ್ಸ್ಮನ್ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು. ಅದರಲ್ಲೂ ಮುಖ್ಯವಾಗಿ ಚೆನ್ನೈ ತಂಡವನ್ನು ಗೆಲ್ಲಿಸಬೇಕೆಂದು ಜವಾಬ್ದಾರಿಯನ್ನು ತೆಗೆದುಕೊಂಡ ಶಿವಮ್ ದುಬೆ ಹಾಗೂ ರವೀಂದ್ರ ಜಡೇಜಾ ಅವರು ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದರು. ಇದೇ ಮಧ್ಯೆ ತಂಡದ ಕಳಪೆಯಾದ ಪ್ರದರ್ಶನದಿಂದ ಕೋಪಗೊಂಡಿದ್ದ ಡುಪ್ಲೆಸಿಸ್ ಅವರು ತಮ್ಮ ತಂಡದ ಮೇಲಿನ ಸಂಪೂರ್ಣವಾದ ಕೋಪವನ್ನು ಶಿವಮ್ ದುಬೆ ಮೇಲೆ ತೆಗೆದರು. ಹೌದು ಸ್ನೇಹಿತರೆ, 17ನೇ ಓವರ್ನ ಮೊದಲನೇ ಎಸೆತದಲ್ಲಿ ಜಡೇಜಾ ಅವರು ಸಿಂಗಲ್ ಅನ್ನು ತೆಗೆದುಕೊಂಡರು. ಆದರೆ ನಂತರ RCBಯ ಓವರ್ ಥ್ರೋನ ಕಾರಣ ಶಿವಮ್ ದುಬೆ ಮತ್ತು ರವೀಂದ್ರ ಜಡೇಜಾ ಅವರು ಸೇರಿ ಮತ್ತೊಂದು ರನ್ ತೆಗೆದುಕೊಂಡರು. ನಂತರ ಈ ದೃಶ್ಯವನ್ನು ನೋಡಿ ಮೊದಲೇ ರನ್ ಕಡಿಮೆ ಇದ್ದ ಕಾರಣ ಡುಪ್ಲೆಸಿಸ್ ಅವರು ತಮ್ಮ ತಂಡದ ಆಟಗಾರರ ಮೇಲೆ ಕೋಪಗೊಳ್ಳುವ ಬದಲು ನೇರವಾಗಿ ಶಿವಮ್ ದುಬೆ ಅವರ ಮೇಲೆ ಕೋಪಗೊಂಡು ನೀವು ರನ್ ತೆಗೆದುಕೊಂಡ ರೀತಿ ತಪ್ಪು ಎಂದು ವಾದ ಮಾಡಲು ಆರಂಭಿಸಿದರು. ಇಬ್ಬರ ನಡುವೆ ವಾದ ವಿವಾದ ಹೆಚ್ಚಾದ ಕಾರಣ ಇಬ್ಬರು ಅಂಪೈರ್ ಬಳಿ ಕೂಡ ಹೋದರು. ನಡು ಮೈದಾನದಲ್ಲಿ ಡುಪ್ಲೆಸಿಸ್ ಅವರ ಈ ರೀತಿಯ ಅಗ್ರೆಷನ್ ನೋಡಿ ಮೈದಾನದಲ್ಲಿ ಕುಳಿತಿದ್ದ ಧೋನಿ ಅವರು ಕೂಡ ಶಾಕ್ ಆದರು. ಮತ್ತು ಅಷ್ಟೇ ಅಲ್ಲದೆ ಈ ವಾಕ್ಯವನ್ನು ನೋಡಿ ದೂರ ನಿಂತಿದ್ದ ವಿರಾಟ್ ಕೊಹ್ಲಿ ಅವರು ಕೂಡ ಬಹಳ ಕೋಪಗೊಂಡರು. ಆದರೆ ನಂತರ ವಿರಾಟ್ ಕೊಹ್ಲಿ ಅವರು ಕೂಡ ಡುಪ್ಲೆಸಿಸ್ ಅವರಿಗೆ ಬೆಂಬಲ ನೀಡುವ ಮೂಲಕ ಶಿವಮ್ ದುಬೆ ಅವರಿಗೆ ಗುರಾಯಿಸುತ್ತಿದ್ದರು. ನಂತರ ಕೋಪಗೊಂಡಿದ್ದ ಶಿವಮ್ ದುಬೆ ಅವರು ಇದಕ್ಕೆ ತಕ್ಕ ಉತ್ತರ ನೀಡುವ ಮೂಲಕ 4 ಬೌಂಡರಿ ಹಾಗೂ 1 ಸಿಕ್ಸರ್ ನ ಸಹಾಯದಿಂದ 34 ರನ್ ಬಾರಿಸುವ ಮೂಲಕ ಚೆನ್ನೈ ತಂಡವನ್ನು 6 ವಿಕೆಟ್ ನಿಂದ ಗೆಲ್ಲಿಸಿ RCBಯ ಬಾಯಿ ಮುಚ್ಚಿಸಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ RCB ಹಾಗೂ ಚೆನ್ನೈನಲ್ಲಿ ಯಾವ ತಂಡ ಚಾಂಪಿಯನ್ ಆಗಬಹುದೆಂದು ಕಮೆಂಟ್ ಮೂಲಕ ತಿಳಿಸಿ.